ಬಸ್ ಪ್ರಯಾಣ ದರ ಹೆಚ್ಚು ಮಾಡಿದ ಬೆನ್ನಲ್ಲೇ ಸಿಲಿಕಾನ್ ಸಿಟಿ ಜನರಿಗೆ ಮೆಟ್ರೋ ಕೂಡ ಶಾಕ್ ಕೊಟ್ಟಿದೆ. ಅದು ಕೂಡ ಟಿಕೆಟ್ ದರದ ಅರ್ಧದಷ್ಟು ಹೆಚ್ಚಿಸಿ ಭರ್ಜರಿಯಾಗಿ ಜೇಬಿಗೆ ಕತ್ತರಿಯನ್ನ ಹಾಕಿದೆ. ಇವತ್ತಿನಿಂದಾನೇ ಈ ಹೊಸ ದರ ಜಾರಿಯಾಗಿದ್ದು ಜನ ಸರ್ಕಾರದ ವಿರುದ್ಧ ಹಿಡಿಶಾಪವನ್ನ ಹಾಕಿದ್ದಾರೆ. ಏನು 25 ರೂಪಾಯಿ 50 ರೂಪಾಯಿ ಮಾಡಿ ಯಾವ ಬರ್ತಾನೆ ಇದೇ ಲಾಸ್ಟ್ ಬರೋದೇ ಇಲ್ಲ. ನೆಕ್ಸ್ಟ್ ಇವತ್ತು ಬಂದಿದ್ದೀವಿ ನಾಳೆ ಹೋಗ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇವ್ರು ಎತ್ಕೊಂಡ್ಬಂದು ಏಕಾಏಕಿ 46% ಜಾಸ್ತಿ ಮಾಡಿದ್ರೆ ನಿಜವಾಗ್ಲೂ ಇವ್ರಿಗೆಲ್ಲ ನಾಚಿಕೆ ಆಗ್ಬೇಕು. ಮಹದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಕಾಂಗ್ರೆಸ್ ರಾಜ್ಯದ ಗದ್ದುಗೆಯನ್ನೇನೋ ಹಿಡಿದಿದೆ. ಆದ್ರೆ ಶ್ರೀ ಸಾಮಾನ್ಯರಿಗೆ ಈ ಉಚಿತಗಳ ಹಿಂದಿನ ಮರ್ಮ ನಿಧಾನವಾಗಿ ಗೊತ್ತಾಗ್ತಿದೆ. ಈ ಮರ್ಮದ ಕರ್ಮ ಅನುಭವಿಸುತ್ತಿರುವ ಬಡ ಹಾಗೂ ಮಧ್ಯಮ ವರ್ಗದವರ ಚರ್ಮ ಕಿತ್ತು ಬರ್ತಿದೆ. ಗ್ಯಾರಂಟಿಗಳನ್ನ ನಂಬಿ ವೋಟ್ ಹಾಕಿದ ರಾಜ್ಯದ ಜನರ ಪರಿಸ್ಥಿತಿ ದೇವರಿಗೆ ಪ್ರೀತಿ ಅನ್ನೋಂಗಾಗಿದೆ. ಮೊದಲೇ ಪೆಟ್ರೋಲ್, ಡೀಸೆಲ್, ದಿನಸಿ, ಹಣ್ಣು, ತರಕಾರಿ ಹೀಗೆ ಎಲ್ಲ ವಸ್ತುಗಳ ಬೆಲೆ ರಾಕೆಟ್ಗಿಂತ ಸ್ಪೀಡ್ ಆಗಿ ಮೇಲಕ್ಕೇರ್ತಿದೆ. ಅದರಲ್ಲೂ ಮೊನ್ನೆಯಷ್ಟೇ ಬಸ್ ಟಿಕೆಟ್ ದರ ಹೆಚ್ಚಿಸಿ ಶಾಕ್ ಕೊಡ್ಲಾಗಿತ್ತು. ಹೋಗ್ಲಿ, ನಾವು ಆರಾಮಾಗಿ ವೇಗವಾಗಿ ಎಸಿ ಇರೋ ಮೆಟ್ರೋದಲ್ಲಿ ಓಡಾಡೋಣ ಅಂತಿದ್ದವರಿಗೆ ಸರ್ಕಾರ ಇಲ್ಲೂ ದೊಡ್ಡ ಶಾಕ್ ಕೊಟ್ಟಿದೆ. ಬೆಂಗಳೂರು ಮೆಟ್ರೋ ಟಿಕೆಟ್ ದರದಲ್ಲಿ 46% ಏರಿಕೆ. ಇಂದಿನಿಂದಲೇ ಪರಿಷ್ಕೃತ ದರ ಜಾರಿ, ಜನರ ಕಣ್ಣಲ್ಲಿ ಉರಿ. ಇದೊಂಥರ ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದಂಗಾಗಿದೆ. ಗ್ಯಾರಂಟಿ ಹೆಸರಲ್ಲಿ ಕಾಗೆ ಹಾರಿಸಿ ಜನರ ಜೇಬನ್ನ ಲೂಟಿ ಹೊಡೆಯುವಂತಾಗಿದೆ. ಸಾರಿಗೆ ಬಸ್ ಟಿಕೆಟ್ ದರ ಹೆಚ್ಚಿಸಿದ ಬೆನ್ನಲ್ಲೇ ಮೆಟ್ರೋ ದರವನ್ನು ಹೆಚ್ಚಿಸಲಾಗಿದೆ. 8 ವರ್ಷದ ಬಳಿಕ ಮೆಟ್ರೋ ಟಿಕೆಟ್ ದರವನ್ನ ಒಂದಲ್ಲ ಎರಡಲ್ಲ 46% ಹೆಚ್ಚಿಸಿ ಬಿಎಂಆರ್ಸಿಎಲ್ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಇಂದಿನಿಂದ ಹೊಸ ಹಾಗೂ ಹಳೆಯ ದರ ಎಷ್ಟು ನೋಡೋಣ ಬನ್ನಿ. ಮೊದಲ 2 ಕಿಲೋಮೀಟರ್ ಪ್ರಯಾಣಕ್ಕೆ ಮುಂಚೆ 10 ರೂಪಾಯಿ ಇತ್ತು, ಅದು ಈಗಲೂ 10 ರೂಪಾಯಿ ಇದೆ. 2 ರಿಂದ 4 ಕಿಲೋಮೀಟರ್ ಪ್ರಯಾಣಕ್ಕೆ ಹಿಂದೆ 15 ರೂಪಾಯಿ ಇದ್ರೆ ಈಗ 20 ರೂಪಾಯಿಗೆ ಏರಿಕೆಯಾಗಿದೆ. 4 ರಿಂದ 6 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ 20 ಕೊಡಬೇಕಿತ್ತು, ಈಗ 30 ರೂಪಾಯಿ ಕೊಡಬೇಕು. 6 ರಿಂದ 8 ಕಿಲೋಮೀಟರ್ ಪ್ರಯಾಣದ ರೇಟ್ 25 ರೂಪಾಯಿಯಿಂದ 40ಕ್ಕೆ ಏರಿಕೆಯಾಗಿದೆ. 8 ರಿಂದ 10 ಕಿಲೋಮೀಟರ್ಗೆ 35 ರೂಪಾಯಿಯಿಂದ 50 ಆಗಿದ್ರೆ 10 ರಿಂದ 15 ಕಿಲೋಮೀಟರ್ಗೆ 40 ರಿಂದ 60 ರೂಪಾಯಿ ಆಗಿದ್ರೆ 15 ರಿಂದ 20 ಕಿಲೋಮೀಟರ್ಗೆ 50 ರೂಪಾಯಿಯಿಂದ 70 ರೂಪಾಯಿ ಆಗಿದೆ. 20 ರಿಂದ 25 ಕಿಲೋಮೀಟರ್ಗೆ 60 ರೂಪಾಯಿ ಇದ್ದಿದ್ದು ಈಗ 80 ರೂಪಾಯಿ ಆಗಿದೆ. 25 ರಿಂದ 30 ಕಿಲೋಮೀಟರ್ಗೆ 60 ರೂಪಾಯಿ ಇದ್ದಿದ್ದು 90 ರೂಪಾಯಿಗೆ ಏರಿಕೆಯಾಗಿದೆ. ಸರ್ಕಾರದ ವಿರುದ್ಧ ಮೆಟ್ರೋ ಪ್ರಯಾಣಿಕರು ನಿಗಿ. ಇನ್ನು ಮೆಟ್ರೋ ದರ ಹೆಚ್ಚಿಸಿದ್ದಕ್ಕೆ ಮೆಟ್ರೋ ಪ್ರಯಾಣಿಕರು ಗರಂ ಆಗಿದ್ದಾರೆ. ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ. ಈಗ 80 ರೂಪೀಸ್ ಆಗಿದೆ ಹಲ್ಸೂರಿಂದ ಇಲ್ಲಿ ಮೆಟ್ರೋಗೆ 80 ರೂಪಾಯಿ ಎಲ್ಲಿ ಅನ್ಸುತ್ತೆ ಸರ್? ಎಲ್ಲಿ ಮೆಟ್ರೋ ಅಂದರೆ ಬೆಸ್ಟ್ ಪ್ರೈಸ್ ಇತ್ತು, ಈಗ ನೋಡಿದ್ರೆ 80 ರೂಪಾಯಿ ಇದೆ. ನೆಕ್ಸ್ಟು ಇವತ್ತು ಬಂದಿದ್ದೀವಿ ನಾಳೆ ಹೋಗ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಲ್ಲ ಗುರು, 1 to ಡಬಲ್ ರೇಟ್ ಮಾಡಿದ್ರೆ ಏನು ಗುರು ಇದು? ಬಸ್ಸಲ್ಲೇ ಓಡಾಡ್ಬೋದಪ್ಪ. ಇನ್ನು ದಯವಿಟ್ಟು ಇದು ಸರಿ ಇಲ್ಲ. ಇದು ಏನು 25 ರೂಪಾಯಿ 50 ರೂಪಾಯಿ ಮಾಡಿ ಯಾವನ್ ಬರ್ತಾನೆ ಇದೇ ಲಾಸ್ಟ್ ಬರೋದೇ ಇಲ್ಲ. ಈ ಕಡೆ ಎಲ್ಲಿಂದ ಬಂದ್ರಿ ನೀವು? ಬರೀ ನಾನು ಹತ್ತಿಗುಪ್ಪೆ ಮೆಟ್ರೋ ಸ್ಟೇಷನಿಂದ ಇಲ್ಲಿಗೆ 50 ರೂಪಾಯಿ ತಗೊಂಡವ್ರೆ. ಬಸ್ಸಲ್ಲಿ ಹೋದ್ರೆ 15 ರೂಪಾಯಿ. ಸರ್ಕಾರ ಈ ಕೂಡಲೇ ಈ ಒಂದು ನಿರ್ಧಾರನ ವಾಪಸ್ ಕೈ ಬಿಡಬೇಕು. ಯಾಕಂದ್ರೆ ಜನಸಾಮಾನ್ಯರು ಇದರಲ್ಲಿ ಓಡಾಡೋರೆ ಮಿಡಲ್ ಕ್ಲಾಸ್ ಗಾಡಿ 2 ವೀಲರ್ ಇಲ್ಲದೆ ಇರೋರು ಮತ್ತೆ ಕಾರ್ ಇಲ್ಲದೆ ಇರೋರು ಮೆಟ್ರೋಲ್ ಓಡಾಡ್ತಾರೆ. ಇವ್ರು ಎತ್ಕೊಂಡ್ಬಂದು ಏಕಾಏಕಿ 46% ಜಾಸ್ತಿ ಮಾಡಿದ್ರೆ ನಿಜವಾಗ್ಲೂ ಇವ್ರಿಗೆಲ್ಲ ನಾಚಿಕೆ ಆಗಬೇಕು ಮೇಡಮ್. ಒಟ್ಟಾರೆ ನಮ್ಮ ಮೆಟ್ರೋ ಟಿಕೆಟ್ ದರ 2017 ಜೂನ್ನಲ್ಲಿ 10 ರಿಂದ 15% ಏರಿಕೆಯಾಗಿತ್ತು. ಈಗ 46% ಹೆಚ್ಚಿಸಲಾಗಿದೆ. ಅದು ಕೂಡ ಟಿಕೆಟ್ನ ಸುಮಾರು ಅರ್ಧದಷ್ಟು ದರ ಹೆಚ್ಚಿಸಿದ್ದು ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಬಸ್ ದರ ಹೆಚ್ಚಿಸಿದ ತಿಂಗಳಲ್ಲೇ ಮೆಟ್ರೋ ದರವನ್ನ ಹೆಚ್ಚಿಸಿ ಜನರಿಗೆ ಶಾಕ್ ನೀಡಲಾಗಿದೆ. ಉಚಿತಗಳ ಆಸೆಗೆ ಬಿದ್ದು ಜೇಬಿಗೆ ಕತ್ತರಿ ಖಚಿತವಾಗಿ ಜನರು ಪೇಚಿಗೆ ಸಿಲುಕುವಂತಾಗಿದೆ. ಪ್ರಗತಿ ಜೊತೆ ಭಾರತ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.